ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನೋಡಿ, ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ವಿಶೇಷವಾಗಿ ಇದೊಂದು ಕಾರ್ಯಗಳನ್ನು ಮಾಡ್ಕೊಳ್ಳಿ. ಅಪ್ ಟು 8:30ವರೆಗೂ ಕೂಡ ಪುಷ್ಯ ನಕ್ಷತ್ರ ಇರುತ್ತೆ. ಅದರಲ್ಲೂ ತ್ರಯೋದಶಿ ಇರತಕ್ಕಂಥ ಕಾಲ. ಗುರುಪುಷ್ಯ ಅಂದರೆ ರವಿಪುಷ್ಯ ಯೋಗ ಅಂತ ಕೂಡ ಕರೆದಿತ್ತು. ತದನಂತರದಲ್ಲಿ ಆಶ್ಲೇಷ ನಕ್ಷತ್ರ ಬರುತ್ತೆ. ಖಂಡಿತ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ನಿಮಗೆ ಕೊನೆಯ ಭಾಗದಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ತೇನೆ. ಅದ್ಭುತವಾಗಿರ್ತಕ್ಕಂಥ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಸಣ್ಣ ಕಾರ್ಯ ಕೇವಲ 8:30 ಒಳಗಡೆ ಈ ಒಂದು ಸಣ್ಣ ಕೆಲಸಗಳನ್ನು ಮಾಡ್ಕೊಳ್ಳಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ. ಅದು ಏನು ಹೇಗೆ ಅಂತಕ್ಕಂಥ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತೇನೆ. ಈ ದಿನ ಭಾನುವಾರ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ತದನಂತರ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ತೃತೀಯ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಪ್ರೀತಿ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಾಕರಣ ಇರ್ತಕ್ಕಂಥದ್ದು. ಚಂದ್ರ ಪುಷ್ಯ ನಕ್ಷತ್ರದಲ್ಲಿ 8:33 ಇದ್ದು ತದನಂತರ ಆಶ್ಲೇಷ ನಕ್ಷತ್ರಕ್ಕೆ ಹೋಗ್ತದೆ, ಕಟಕ ರಾಶಿ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 4:53 6:20 ಯಮಗಂಡಕ ಕಾಲ ಮಧ್ಯಾಹ್ನ 12:34 2 ಗಂಟೆಯವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 3:27 4:33 ಹಾಗೆ ದಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಇದು ಸಹಿತವಾಗಿ ಸಂಜೆ 4:48 5:34 ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 10:38 11:24 ಸ್ನೇಹಿತರೆ, ಚಂದ್ರ ಕಟಕ ರಾಶಿ ಹಾಗೆ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಕೂಡ ಹಾದು ಹೋಗ್ತಕ್ಕಂಥದ್ದಿದೆ. ಹಾಗಾಗಿ 12 ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ನಷ್ಟ ಇರತಕ್ಕಂಥ ದಿನ. ಬಟ್ ಒನ್ ಥಿಂಗ್ ಏನಪ್ಪ, ಮೇಷರಾಶಿಯವ್ರಿಗೆ 3 ಮತ್ತು 6 ಅಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿ ಕೂತಿದ್ದಾನೆ. ಕೆಲವೊಂದು ಮಾತುಕತೆಗಳು ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ಕೋರ್ಟ್ ಕಚೇರಿಯ ವಿಚಾರಗಳಲ್ಲಾಗಿರ್ಬೋದು ಮೊದಲ ಭಾಗ ಸ್ವಲ್ಪ ಹಿನ್ನಡೆ ತಂದರೂ 2ರ ಭಾಗ ದಿನದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಪಂಚಮಾಧಿಪತಿ ಜೊತೆಲಿ ಕೂತಿದ್ದಾನೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ, ಟ್ರಾವೆಲಿಂಗಲ್ಲಿರ್ತಕ್ಕಂಥವ್ರಿಗೆ ಲಾಭ ಬರ್ತಕ್ಕಂಥದ್ದು ಇರ್ತದೆ. ಖಂಡಿತ ಇದೊಂದು ಸುದಿನ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಈ ಸಂದರ್ಭವನ್ನು ಇವತ್ತು ಉಪಯೋಗಿಸ್ಕೊಳ್ಳಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಖಂಡಿತವಾಗಿ ಆಗ್ತದೆ. ಯಾರು ಮೇಷರಾಶಿಯಲ್ಲಿದ್ದೀರೋ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಅತಿರೇಕಕ್ಕೆ ಹೋಗೋದು ಬೇಡ. ಸರಳವಾಗಿ ದಿನ ಒಂದು ಮಾಡರೇಟಾಗಿ ಯೋಚನೆಗಳನ್ನು ಮಾಡಿದ್ರೆ ಖಂಡಿತ ಗುಡ್ಡಾಗ್ತದೆ. ಯಾಕೆಂದರೆ 12ರ ಭಾಗ ಶನಿ ಇದ್ದಾನೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. 4ರ ಸ್ಥಾನದಲ್ಲಿ ಚಂದ್ರನು ಇದ್ದಾನೆ. ಕೆಲವೊಂದು ಶುದ್ಧ ನಿರ್ಧಾರಗಳು ನಿಮಗೆ ಶುಭವನ್ನು ಕೊಡುತ್ತಿದ್ದೀನ. ಮೇಷ ರಾಶಿಯವ್ರಿಗೆ ಅತ್ಯಂತ ಸರಳವಾಗಿ ಶಿವನ ಆರಾಧನೆ ಮಾಡಿ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ, 100% ಗುಡ್ಡಾಗುತ್ತೆ. ವೃಷಭ ರಾಶಿಯವ್ರಿಗೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. 2 ಮತ್ತು 5ರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಚತುರ್ಥ ಭಾವದೊಟ್ಟಿಗಿದ್ದಾನೆ. ಮ್ಯಾಕ್ಸಿಮಮ್ ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನೀವು ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಹಾಗೆ ವಾಹನ ಖರೀದಿ ಅಥವಾ ವಾಹನ ಸೇಲ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ಸ್ ಅಂದರೆ ಇರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ, ಲಾಭ ಕೂಡ ಇರ್ತಕ್ಕಂಥದ್ದು ಸತ್ಯ. ಮ್ಯಾಕ್ಸಿಮಮ್ ಗುಡ್ ಇದೆ. ವ್ಯಾಪಾರ ವಹಿವಾಟುಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೂಡ ಶುಭವಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ಭಾಳಷ್ಟು ಕೂಡ ಸಣ್ಣ ಪ್ರಯತ್ನಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯ ಒಂದು ವಿಚಾರದಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬುದ್ಧಿಶಕ್ತಿಯಿಂದ ಈ ದಿನ ನೀವು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಕುಟುಂಬದೊಟ್ಟಿಗಿನ ಬಾಂಧವ್ಯತೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಆಲೋಚನೆಗಳನ್ನು ಮಾಡ್ತೀರಾ. ಅವ್ರ ಜೊತೆ ಉತ್ತಮ ಸಂಬಂಧಗಳನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಆಲೋಚನೆಗಳು ಇರತಕ್ಕಂಥದ್ದು ಇರ್ತದೆ. ತಾಯಿಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಬರ್ತಕ್ಕಂಥದ್ದು. ಮನೆ ಮತ್ತೆ ನಿರ್ಮಾಣ ಮಾಡಬೇಕಾದ್ರೆ ಹಣಕಾಸು ಹೇಗೆ ಹಂಚಬೇಕು ಅಂತಕ್ಕಂಥದ್ದನ್ನು ಹೇಗೆ ಅರೇಂಜ್ ಮಾಡಬೇಕು ಅಂತಕ್ಕಂಥ ತಾಯಿಯೊಟ್ಟಿಗಿನ ಡಿಸ್ಕಷನ್ಸ್, ಮಾತುಕತೆಗಳು ನಡೀತಕ್ಕಂಥದ್ದು, ಕುಟುಂಬದೊಟ್ಟಿಗೆ ಕೂಡ ಇರತಕ್ಕಂಥದ್ದು ಸ್ವಲ್ಪ ಫಲಪ್ರದವಾಗ್ತಕ್ಕಂಥದ್ದು ಕೂಡ ಇದೆ. ಆದರೆ ರಾಹು ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗೋದ್ರಿಂದ ಸ್ವಲ್ಪ ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದು ಎಲ್ಲ ಇದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ
ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಕಿರಿಕಿರಿಗಳು ಅನ್ನಿಸ್ತಕ್ಕಂಥದ್ದು ಇರುತ್ತೆ. ಬಟ್ ಲಗ್ನದಲ್ಲೇ ಚಂದ್ರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ರಾಜಯೋಗದ ಕಾಲ. ಬಟ್ ನೀವು ಮಾಡಿದ್ದು ಸ್ವಲ್ಪ ನಾನು ಹೇಳಿದಾಗೆ ಕೇಳಬೇಕು ಅಂತಕ್ಕಂಥ ವಾದ ವಿವಾದಗಳಿರ್ತಕ್ಕಂಥದ್ದು ಇರುತ್ತೆ. ಬಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ಅನ್ನೆಸಸರಿಯಾಗಿ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಗಲಾಟೆಗಳನ್ನು ಮಾಡ್ಕೋಬೇಡಿ, ಜಮೀನಿನ ವಿಚಾರದಲ್ಲಿ ಗಲಾಟೆಗಳನ್ನು ಮಾಡ್ಕೋಬೇಡಿ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ತರುತ್ತೆ. ಅದರ್ವೈಸ್ ನೀವು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಈ ದಿನ ಇದೆ. ಲಗ್ನದಲ್ಲಿ ಚಂದ್ರ ಇದ್ದಾನೆ, ಚಂದ್ರ ಇದ್ದಾಗ ಮನೋಬಲ ವೃದ್ಧಿ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ. ನೀವು ಮಾಡ್ತಕ್ಕಂಥ ಏಕೈಕ ಕಲ್ಲ ಈ ಥರದ ಸಮಸ್ಯೆಗಳು ಬಂದಾಗ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ಈ ದಿನ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯ, ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಭೇಟಿ ಮಾಡೋದ್ರಿಂದ ಖಂಡಿತವಾಗಿ ಸಮಸ್ಯೆಗಳು ದೂರ ಆಗುತ್ತೆ. ನೀವು ಮೊದಲು ಶುಭ ಅಂದರೆ ಯಾವುದಾದ್ರೂ ಒಂದು ಮುಖ್ಯ ಕೆಲಸಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ಹೆಸರು ಕಾಳನ್ನು ಯಾವುದಾದ್ರೂ ಗಿಡದ ಹತ್ರ ಹಾಕ್ಬಿಟ್ಟು ಹೋಗಿ, ಶುಭವಾಗ್ತದೆ. ಸಿಂಹರಾಶಿ, ಖಂಡಿತ ಸಿಂಹರಾಶಿಯವ್ರಿಗೆ ನೋಡಿ ಒಂಟಿತನ ಕಾಡುತ್ತೆ, ಬಟ್ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದಿದೆ. ಮೊದಲ ಭಾಗ ದಿನದಲ್ಲಿ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕ ಪ್ರವೃತ್ತಿ ಇರುತ್ತೆ. ತದನಂತರದಲ್ಲಿ ವ್ಯಾಪಾರದಲ್ಲಿ ಲಾಭ, ದಂಪತಿ ಅಂದರೆ ನೀವು ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ, ಹಾಗೆ ಸಂಗಾತಿಯನ್ನು ವಿಹಾರಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ದಿನ ಸಿಂಹರಾಶಿಯವರಿಗೆ ಲಭ್ಯವಾಗುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಳ್ತೀರಾ, ಶುಭವಾಗ್ತದೆ. ಆದರೆ ಸುಮ್ಮನೆ ಅನ್ನೆಸಸರಿಯಾಗಿ ಕೋಪದಿಂದ ಕೆಲವೊಂದು ಅನರ್ಥಗಳನ್ನು ಮಾಡ್ಕೋಬೇಡಿ. ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಕನ್ಯಾ ರಾಶಿ, ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಮುಖ್ಯವಾಗಿ ಕನ್ಯಾ ರಾಶಿಯವರ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಕನ್ಯಾ ರಾಶಿಯವರಿಗೂ ಕೂಡ ಒಂದು ರೀತಿಯಾಗಿ ಕೆಲಸದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಲಾಭ ಬರತಕ್ಕಂಥದ್ದು ಸತ್ಯ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿದೆ, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಾ, ಮ್ಯಾಕ್ಸಿಮಮ್ ಗುಡ್ಡಿದೆ. ಆರೋಗ್ಯದ ವಿಚಾರಗಳು ಕೂಡ ಗುಡ್ಡಿರ್ತಕ್ಕಂಥದ್ದು. ಈ ದಿನ ಒಂದು ಸಾಲದ ಮರುಪಾವತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅಥವಾ ನೀವು ಸಾಲ ತೀರಿಸ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಒದಗಿ ಬರುತ್ತೆ, ಶುಭವಾಗಲಿ. ಹಾಗೆ ತುಲಾರಾಶಿಯವರಿಗೆ ನೋಡಿ, ತುಲಾರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ, ಫಿನಾನ್ಷಿಯಲ್ ಕ್ರೈಟೀರಿಯಾ ಬರುತ್ತೆ. ಅದರಿಂದ ಬಿಸ್ನೆಸ್ಗೆ ಬಂಡವಾಳವನ್ನು ಹಾಕೋದನ್ನು ನಿಲ್ಲಿಸ್ಬಿಡ್ತೀರಾ ಇದನ್ನು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಲ ಇದ್ದರೆ ಖಂಡಿತ ಸ್ವಲ್ಪ ನೆಮ್ಮದಿ ಕೆಡತಕ್ಕಂಥದ್ದು ಇರ್ತದೆ. ಇದನ್ನು ಸಾಲ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಒದಗಿ ಬರ್ತಕ್ಕಂಥದ್ದು ಇರ್ತದೆ. ಬಟ್ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಕಾರಣಾಂತರಗಳಿಂದ ನೀವು ಆ ಥರದ ಕೈ ಹಾಕ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಕೂಡ ಶಿವನ ಮಂದಿರವನ್ನು ಭೇಟಿ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಥವಾ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗುತ್ತೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು, ಹೆಚ್ಚಿನದಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಮನೆಯ ಬಗ್ಗೆ ಅಥವಾ ತಮ್ಮ ಜಮೀನಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತೀರಾ. ಹಾಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಮನೆ ಹೇಗೆ ನಿರ್ಮಾಣ ಮಾಡಬೇಕು, ನನ್ನ ಒಂದು ಕೃಷಿ ಕ್ಷೇತ್ರದಲ್ಲಿ ಹೇಗೆ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥ ವಿಚಾರಗಳು ಕೂಡ ಈ ದಿನ ವೃಶ್ಚಿಕ ರಾಶಿಯವರಿಗೆ ಬರ್ತದೆ. ಫಾರ್ಮಿಂಗ್ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ಇದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣಗಳು ಇದ್ದೇ ಇರ್ತದೆ. ಕೋಪದಿಂದ ವಾದ ವಿವಾದಗಳು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಅನ್ನೆಸಸರಿಯಾಗಿ ಅನರ್ಥ ಮಾಡ್ಕೊಳ್ತೀರ, ತಮ್ಮ ನೆರೆಯವರೊಟ್ಟಿಗಿನ ಶತ್ರುತ್ವವನ್ನು ಕಟ್ಕೊಳ್ತಕ್ಕಂಥ ಸಾಧ್ಯತೆ ಧನುರಾಶಿಯವರಿಗೆ ಬರ್ತದೆ. ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡಬೇಕಾಗ್ತದೆ. ಅನ್ನೆಸಸರಿಯಾಗಿ ನೀವು ಆ ಥರದ ಸಮಸ್ಯೆಗಳನ್ನು ಮಾಡ್ಕೊಳ್ದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ಈ ದಿನ ಸ್ವಲ್ಪ ಮಟ್ಟಿಗೆ ಹುತ್ತಕ್ಕೆ ಹಾಲನ್ನು ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ಈ ದಿನ ಮ್ಯಾಕ್ಸಿಮಮ್ ಕೇವಲ ತಮ್ಮ ಮಾತಿನಿಂದ ಹಣಕಾಸಿನ ವಹಿವಾಟುಗಳನ್ನು ಚೆನ್ನಾಗಿ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಇದೆ. ವ್ಯಾಪಾರದಲ್ಲಿ ವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಇದೆ. ಬಟ್ ಅವ್ಯವಹಾರವಾಗಿ ಮಕರ ರಾಶಿಯವರು ಈ ದಿನ ಆ ಥರದ್ದೆಲ್ಲ ಕೆಲವೊಂದು ಆಟಿಟ್ಯೂಡ್ಸ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಣಕ್ಕೋಸ್ಕರ ಕೆಲವೊಂದು ಅವ್ಯವಹಾರ ಅಧಾರ್ಮಿಕವಾಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಬಟ್ ಈ ದಿನ ಸಾಧಾರಣವಾಗಿ ಬುದ್ಧಿಶಕ್ತಿಯಿಂದ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಹಾಗೆ ತಮ್ಮ ಆಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ. ಅದನ್ನು ಹೊರತುಪಡಿಸಿ ಮಕರ ರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಕುಂಭರಾಶಿ ನೋಡಿ, ಕುಂಭರಾಶಿಯವರು ಸ್ವಲ್ಪ ಸಾಲಬಾಧೆಯಿಂದ ಬಳಲ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ. ಅನ್ನೆಸಸರಿಯಾಗಿರ್ತಕ್ಕಂಥ ತಿಂಕಿ ಇದನ್ನು ಮನೋಬಲವನ್ನು ಕುಸಿತಕ್ಕಾಗಿ ಮಾಡುತ್ತೆ, ಆಲೋಚನೆಗಳನ್ನು ಮಾಡುತ್ತೆ. ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇದನ್ನು ತೋರಿಸುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸಾಧ್ಯವಾದಷ್ಟು ದುರ್ಗಾ ಮಂತ್ರ, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಶುಭವಾಗ್ತದೆ. ಮೀನರಾಶಿಯವ್ರಿಗೂ ಸಹಿತ ಹಣಕಾಸು ವಹಿವಾಟುಗಳು, ವ್ಯಾಪಾರದಲ್ಲಿ ನಷ್ಟವನ್ನು ಕಾಣ್ತಕ್ಕಂಥದ್ದು ಇದೆ.
ಸ್ವಲ್ಪ ಮಟ್ಟಿಗೆ ಸಾಲ ಬಾಧೆ ಇವತ್ತು ಕಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ. ಅದರ ಕೆಲಸದಲ್ಲಿ ಕೂಡ ಶ್ರದ್ಧೆ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸಂಗಾತಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಾಪಾರ ಕೂಡ ಸ್ವಲ್ಪ ಡಲ್ಲಿರ್ತಕ್ಕಂಥ ದಿನ. ಮೀನರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಪುಷ್ಯ ನಕ್ಷತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ. 8:33 ನಿಮಿಷದವರೆಗೂ ಇರುತ್ತೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆದು ನೀಟಾಗಿ ಫ್ರೆಶ್ ಆಗಿ, ಅಥವಾ ಬೆಳಗ್ಗೆ ಏನಾದರೂ ಬೇಗ ಸ್ನಾನ ಮಾಡೋ ಅಭ್ಯಾಸವಿದ್ದಲ್ಲಿ ಭಾಳ ವಿಶೇಷವಾಗಿ ಎಕ್ಕದ ಗಿಡದ ಬೇರನ್ನು ತೊಗೊಂಬನ್ನಿ. ಎಕ್ಕದ ಗಿಡದ ಬೇರನ್ನು ತೊಗೊಂಬಂದು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಇಟ್ಟು, ಕೇವಲ ಈ ಒಂದು ಕಲರ್, ಯಾವ ಕಲರು, ಆರೆಂಜ್ ಕಲರ್ ದಾರದಿಂದ, ಕಿತ್ತಳೆ ಬಣ್ಣದ ದಾರದಿಂದ ಪೂರ್ತಿ ಅದನ್ನು ಸುತ್ತಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ದೇವರ ಕೋಣೆಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಏನಂತ ಪ್ರಾರ್ಥನೆ ಮಾಡಿ? ನಮ್ಮ ಹಣಕಾಸಿನಲ್ಲಿ ವೃದ್ಧಿ ನಾವು ಕಾಣ್ತೀವಿ, ಹಾಗೆ ಸಾಧ್ಯವಾದಷ್ಟು ದೇವರ ಅನುಗ್ರಹ ನಮ್ಮ ಮೇಲಿರುತ್ತೆ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ದೇವರ ಕೋಣೆಯಲ್ಲಿಟ್ಟು, ಸಾಯಂಕಾಲ ನೀವು ಹಣ ಇಡ್ತಕ್ಕಂಥ ಕ್ಯಾಶ್ ಕೌಂಟ್ರಲ್ಲಿ ಇಟ್ಟು ನೋಡಿ. ಈ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ, ಹಣಕಾಸಿನ ಒಂದು ಸಮೃದ್ಧಿ ಇರತಕ್ಕಂಥದ್ದು, ಲಕ್ಷ್ಮಿಯ ಒಂದು ಸ್ಥಿರತೆ ಇರತಕ್ಕಂಥ ದಿನವಾಗ್ತದೆ. ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.